ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಹೀಗಾಗಿ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷ ನಾಳೆ, ನಂತರ 2028ರಲ್ಲೂ ನಾಳೆ ನೇತೃತ್ವ ವಹಿಸ್ತೇನೆ ಅನ್ನುವಂಥ ಮಾತನ್ನು ಖಡಕ್ಕಾಗಿ ಹೇಳಲು ಕಾರಣ ಏನು, ಯಾಕೆ ಹಿಂಗಂದರು? ಇಲ್ಲಿವರೆಗೆ ಸಂಯಮದ ಬಂದಂಥ ಸಿದ್ದರಾಮಯ್ಯನವರು ಸಡನ್ನಾಗಿ ದೆಹಲಿಯಲ್ಲಿ ದೊಡ್ಡ ಸುದ್ದಿ ಮಾಡಿದ್ದು. ರಾಜ್ದೀಪ್ ಸರ್ ದೇಸಾಯಿ ಗೊತ್ತದ, ಇಂಡಿಯಾ ಟುಡೇ ಕರೆಸ್ಪಾಂಡು ಅಥವಾ ಅವರ ಅಲ್ಲಿಯ ರಿಪೋರ್ಟರ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಯಾಕೆ ಅಂತ ಏಕಾಏಕಿ ಇದಕ್ಕೆ ಸಿಂಪಲ್ ಉತ್ತರ, DKC ಅವರು ತಮ್ಮದೇ ಆದ ಅಧ್ಯಕ್ಷ ಸ್ಥಾನದ ಬಲದಿಂದ ಸಿದ್ದರಾಮಯ್ಯರ ಬಲದ ಶಾಸಕರನ್ನು ಖರೀದಿ ಮಾಡ್ತಾ ಇದ್ದಾರೆ, ಅದು ಅವ್ರು ಮನವೊಲಿಸ್ತಾ ಇದ್ದಾರೆ ಅನ್ನೋಂಥ ದಟ್ಟವಾದ ಸುದ್ದಿಗಳು ಬಂದಿದ್ದರಿಂದಾಗಿ ಅನಿವಾರ್ಯವಾಗಿ ಈ ಸಮಯದಲ್ಲೇ ನಮ್ಮಲ್ಲಂತಾರಲ್ಲ ಗಾಡ್ ಹೆಚ್ಚಿದ ತಕ್ಷಣ ಅದಕ್ಕೆ ಉತ್ತರ ಕೊಡಲೇಬೇಕಂತೇಳಿ ಆ ದಿಶೆಯಲ್ಲಿ ಅವರು ಘೋಷಣೆ ಮಾಡಿದ್ರು ಅಂತೇಳಿ ಅತ್ಯಂತ ಸಮೀಪದಿಂದ ಬಲ್ಲ ಮೂಲಗಳು ಹೇಳ್ತಾ ಇದ್ದಾರೆ. ಒಂದು ಕಡೆಗೆ DKC ಅವರು ಇಲ್ಲ ಅವರೇ ಮುಂದಿನ 5 ವರ್ಷ ಅವರೇ ಅಂತ ಹೇಳುವಂಥದ್ದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು ಕಡೆ ಈ ಕೆಲಸ ಮಾಡಿದ್ದನ್ನು ಮಾಡ್ತಾ ಇರೋದನ್ನು ಗಮನಿಸಿದ ಸಿದ್ದರಾಮಯ್ಯನವರು ಮೊದಲನೇದಾಗಿ ತಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಈವನ್ ಹೈಕಮಾಂಡ್ ಸಹಿತ ನಾವು ಬೆದರೋದಿಲ್ಲ ಅನ್ನೋ ಉತ್ತರ ಕೊಟ್ಬಿಟ್ಟಿದ್ದಾರೆ. ಈಗ ಆ ದಿಶೆಯಲ್ಲಿ DKC ಅವರಂತೂ ಈಗ ನಾವೇನು ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬುದ್ಧಿವಂತರು, ರಾಜಕೀಯ ಜಾಣ್ಮೆ ಅವರಲ್ಲಿ ಸಾಕಷ್ಟು ಅದ. ಇದೇ ರಾಜಕೀಯ ಜಾಣ್ಮೆಯನ್ನು ಇಡೀ ವ್ಯವಸ್ಥೆಯನ್ನು ಬದಲು ಮಾಡಲು ಉಪಯೋಗ ಮಾಡಿದರೆ ಇವತ್ತು ದೇಶ ನಂದನವಣ ಆಗ್ತಿತ್ತು. ಆ ಮಾತು ಬೇರೆ. ಎಲ್ಲರೂ ಅಷ್ಟೇ ಇದು, DKC ಅವರಿರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಇಡೀ ದೇಶದ ಈ ರಾಜಕೀಯ ಜನ ಇರ್ಬೋದು, ಇವರೆಲ್ಲರೂ ತಮ್ಮ ಅಧಿಕಾರದ ದೃಷ್ಟಿಕೋನದಿಂದ ಮಾತ್ರ ಯೋಚನೆ ಮಾಡಿದ್ರಿಂದ ಈ ದೇಶ ಇವತ್ತು ನಿರುದ್ಯೋಗ ಸಮಸ್ಯೆ, ಮತ್ತೇನು ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ಗೂಡಾಗ್ಯದ. ಬಡತನ ಅಂತ ಹೇಳ್ತಿರೋದಷ್ಟು ಅದಿಲ್ಲ ಒಂದು ಕಡೆಗೆ. ಈಗ ನಿಮ್ಗೆ ಆ ರಾಜಕೀಯ ಹೇಳ್ತಾ ಇದ್ದೀನಿ ಇವತ್ತು. ಈ ಹಿನ್ನೆಲೆಯಲ್ಲೇ DKC ಅವರು ತಮ್ಮದೇ ಆದಂಥ ಬಲವನ್ನು ಹೆಚ್ಚು ಮಾಡಿಸ್ಕೊಳ್ತಾ ಅಧ್ಯಕ್ಷ ಪದವಿಯನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಸಿದ್ದರಾಮಯ್ಯರ ಬಣದ ಶಾಸಕರಿಗೆ ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ತಮ್ಮತ್ತ ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದು ಖಚಿತವಾಗಿ ಸುದ್ದಿ ಹತ್ತಿದಾಗ ಸಿದ್ದರಾಮಯ್ಯನವರು ಇದು ಇನ್ನು ಇದೇ ರೀತಿ ಮುಂದುವರೆದ್ರೆ ನನ್ನ ಅಸ್ತಿತ್ವಕ್ಕೆ ನವಂಬರ್ದರೆ ರಿಸೈನ್ ಮಾಡೋದು ಗ್ಯಾರಂಟಿ ಅಂತ ಗೊತ್ತಾದಾಗ ಅವ್ರಿಗೆ ಸಡನ್ ಡಿಸಿಷನ್ ತೊಗೊಂಡು ಇವತ್ತು ಮತ್ತೊಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಸೂಚನೆ ಕೊಟ್ಟಿದ್ದಾರೆ, ಸುದ್ದಿಗಳು ಬಂದ ಇದ್ದಾವೆ. ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದು ಅದು ಮಾಡಲೇಬೇಕು, ಬೇರೆಯವ್ರು ಬರಲೇಬೇಕು, ನಮ್ಗೆ ಬೇಕಾದಂಥ ವ್ಯಕ್ತಿ ಬರಬೇಕು. ಈಗಾಗಲೇ ಪ್ರಯತ್ನ ಸಾಕಷ್ಟು ನಡೆದದು, ಆದರೂ ಆಗಿರಲಿಲ್ಲ. ಯಾಕೆಂದರೆ ಎರಡೂ ಬ್ಯಾಲೆನ್ಸ್ ಶೀಟ್ ಹೊರಟಿದ್ರು. ಹೈಕಮಾಂಡ್ ನೀವು ಅಧ್ಯಕ್ಷ ಆಗಿರ್ರಿ, ನೀವು ಮುಖ್ಯಮಂತ್ರಿ ಆಗಿರ್ರಿ, 28ಕ್ಕೆ ಅವ್ರದ್ದು ಮುಗಿದ ತಕ್ಷಣ ನೀವು ಮುಂದೆ ನಿಮ್ಮನ್ನ ಮುಖ್ಯಮಂತ್ರಿ ಪ್ರಪೋಸ್ ಮಾಡುವ ಸಾಧ್ಯತೆಗಳನ್ನು ಸಹಿತ ಹೈಕಮಾಂಡ್ ಹೇಳಿರ್ಬೋದು. ಮೋಸ್ಟ್ ಪ್ರೊಬಬಲಿ ನಮ್ಮ DK ಶಿವಕುಮಾರ್ ಅವರು. ಆದ್ದರಿಂದ ಅವರು ಸ್ವಲ್ಪ ಮೃದು ಧೋರಣೆಯನ್ನು ಆದಷ್ಟು ಸಿದ್ದರಾಮಯ್ಯ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಯಾವಾಗ ಈ ಸುದ್ದಿಗಳು ಸಡನ್ನಾಗಿ ಎಲ್ಲ ಚೇಂಜ್ ಆಯಿತು, ಸಡನ್ನಾಗಿ ಸಿದ್ದರಾಮಯ್ಯನವರು ನಾನಾ ಮುಖ್ಯಮಂತ್ರಿ ನಂತರ ಸಹ ನಾನಾ ನೇತೃತ್ವ ಅಂದ ತಕ್ಷಣ ಸಹಜವಾಗಿ DKC ಅವರಿಗೆ ದಿಗಲು ಬಿದ್ದಿದೆ, ಶಾಕ್ ಆಗ್ಯದ. ಇದಕ್ಕೊಂದು ಏನಾದರೂ ಉತ್ತರ ಹುಡುಕಲೇಬೇಕು ಅನ್ನುವಂಥದ್ದು. ಎರಡೂ ಬಣದ ಕಡೆ ಅಲ್ಲಿ ಬುದ್ಧಿವಂತರಿದ್ದಾರೆ, ಇಲ್ಲಿ ಬುದ್ಧಿವಂತರಿದ್ದಾರೆ. ಯಾಕಂದ್ರೆ DKC ಅವ್ರಿಗೆ ಅನುಕೂಲ ಮಾಡುವ ಸಲುವಾಗಿ ಮತ್ತೊಂದು ಕಾರಣಕ್ಕೆ ಅನೇಕ ಜನ ಅವ್ರ ಬೆಂಬಲಿಗಳು ನಿಂತಿದ್ದಾರೆ, ಶಾಸಕರಿದ್ದಾರೆ, ಅವ್ರಿಗೂ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಅವ್ರವ್ರಿಗೆ ಸದಾ ತಲೆ ತಿಕ್ತಾನೆ ಇರ್ತಾರೆ. ಹಾಗೆ ಸಿದ್ದರಾಮಯ್ಯವರು ಸುತ್ತಮುತ್ತ ಇರುವಂಥವ್ರು ಅವರು ಸಹಿತ ಇದನ್ನು, ಯಾಕೆ ನಾಳೆ ಅವರು ಅಧಿಕಾರ ಉಳಿಬೇಕಲ್ಲ, ತಾವು ಅಧಿಕಾರದಲ್ಲಿ ಮುಂದುವರಿಬೇಕು, ಚಲೋ ಪೋಸ್ಟ್ಗಳು ಸಿಗಬೇಕು ಅನ್ನೋದು ಅವ್ರಿಗೂ ಇರ್ತದೆ. ಹೀಗಾಗಿ ಇವರಿಬ್ಬರ ಕಳೆದ್ರೆ ಇವತ್ತು ಕಾಂಗ್ರೆಸ್ ಒಂದು ಏನಪ್ಪ ಅಂತಂದ್ರೆ ಎಲ್ಲಿ ಅಳದು ಹೋಗ್ತದಲ್ಲ ಅನ್ನುವಂಥ ಸ್ಥಿತಿ ಬಂದು ನಿಂತದೆ. ನಿಜವಾಗಿ ಇದನ್ನು ಹಾದಿ ನೋಡ್ತಾ ಇವತ್ತು BJP ಆಗಿರ್ಬೋದು ಅಥವಾ ಇನ್ನೊಂದು JDS ಆಗಿರ್ಬೋದು. JDS ಅಂತ ಅದು ಶಕ್ತಿ ಇಲ್ಲ, ಆ ಮಾತು ಬೇರೆ. ಆದರೂ BJP ಇದನ್ನು ಈ ಡೆವಲಪ್ಮೆಂಟನ್ನು ತನ್ನ ಬೇರೆ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಂತೆ. ಹೀಗಾಗಿ ಇವತ್ತು ಅಧ್ಯಕ್ಷನ ಬದಲಾಯಿಸಬೇಕು ಅನ್ನೋ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಂದಿದ್ದರಿಂದ ಹಾಗೆ DKC ಅವರು ಸಹಿತ ಏನಾದರೂ ಆಗಲಪ್ಪ, ನಾವಂತೂ ಮುಳುಗಿದ್ದೀವಿ, ಬೇಕಾದಾಗಲಿ ನಾವು ಒಂದಿಷ್ಟು ಪಕ್ಷ ಹೊಡೆಯುವಂಥದ್ದು ಅಥವಾ ಒಂದು 10-20 ಜನ 20-25 ಜನರಿಂದ ರಾಜೀನಾಮೆ ಕೊಡಿಸುವಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಇದು ತಾರ್ಕಿಕ ಅಂತ್ಯಕ್ಕೆ ಬಂದಿರ್ತಾ ಇದೆ ಅಂತ ಸಿದ್ದರಾಮಯ್ಯ ಅಥವಾ DKC ಅಂತ. ಒಂದು ಲೆಕ್ಕದ ಪ್ರಕಾರ ಹೆಚ್ಚು ಕಡಿಮೆ 120ರವರೆಗೆ 20-21ರವರೆಗೆ ಬೆಂಬಲ ಸಿದ್ದರಾಮಯ್ಯರ ಪರ ಆದಂತೆ ಸುದ್ದಿಗಳಿದ್ದಾವೆ. ಇನ್ನು
ರಿಮೈನಿಂಗ್ ಒಂದು 20-21 ಜನ ಡಿ ಕೆ ಶಿ ಅವ್ರ ಜೊತೆಗಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದಾವೆ. ಹಾಗಾದ್ರೆ ಏನಾಗ್ಬೋದು? ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದದ ಡಿ ಕೆ ಶಿ ಅವರು ಮಿನಿಮಮ್ ಒಂದು 50 ಜನರನ್ನು ತೆಗೆದುಕೊಂಡ್ರೆ 40 ಮತ್ತು 50 ಜನ ತೆಗೆದುಕೊಂಡ್ರೆ ಮಾತ್ರ BJP ಅವರು ಒಪ್ಪಿದರೆ ಮಾತ್ರ ಹೊಸ ಸರ್ಕಾರ ಅಥವಾ ಅವ್ರ ಪಕ್ಷ ತೆಗೆದುಕೊಂಡು ಬಾಯಿ ಬೆಂಬಲ ಕೊಟ್ಟುಕೊಂಡು ಡಿ ಕೆ ಶಿ ಅವರು CM ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆದರೆ ಇದು ಸಾಧ್ಯನಾ ಅನ್ನೋ ವಿಚಾರ ಮಾಡಿದಾಗ ಸಹಜವಾಗಿ ಇವತ್ತು ಸಾಧ್ಯ ಅಂತ ಅನ್ನುವಂಥ ಮಾತು ಹೇಳಬೇಕಾಗಿದೆ. ಯಾಕಂದರೆ BJPಗೆ ಈ ಅವಕಾಶ ಬೇಕಾಗಿದೆ. ಕಾಂಗ್ರೆಸ್ಸನ್ನು ಪೂರ್ತಿಯಾಗಿ ಮಣ್ಣು ಕೊಡಬೇಕಪ್ಪ, ಅದು ಮನೆಗೆ ಹಚ್ಚಬೇಕು. ಈಗಾಗಲೇ ಹೇಳಿದಾರಲ್ಲ ಮೋದಿ ಅವರು ಸಾಕಷ್ಟು ಕಾಂಗ್ರೆಸ್ ಮುಕ್ತ ಭಾರತ, ಅವ್ರು ಎಂಥ ಅಧಿಕಾರ ಕೊಟ್ಟರು ಇವ್ರು ಹೇಗಪ್ಪ ಜಗಾಡುವಂಥವ್ರು, ಜನರ ಸೇವೆ ಮಾಡುವಂಥವ್ರು ಅಲ್ಲ, ಜನರ ಸೇವೆಗೆ ಇದ್ದವ್ರಲ್ಲ ಅಂಥೇಳಿ ಪ್ರಪೋಸ್ ಮಾಡ್ತಾ ಮತ್ತೇನು ಮಾಡ್ತಾ ಡಿ ಕೆ ಶಿ ಅವ್ರಿಗೆ ಬೆಂಬಲ ಸೂಚಿಸುವಂಥ ಲಕ್ಷಣಗಳು ಎದ್ದು ಕಾಣ್ತಾ ಇದ್ದಾವೆ. ಒಂದು ವೇಳೆ ಹೀಗಾದ್ರೆ ಕಾಂಗ್ರೆಸ್ ಸರ್ಕಾರಗಳೇ ಬಿದ್ದು ಹೋಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಜೊತೆಗೆ ಡಿ ಕೆ ಶಿ ಅವರ ಮಿನಿಸ್ಟರ್ಶಿಪ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಅನ್ನೋದು ಮಾತ್ರ ಇನ್ನೂ ಗಂಭೀರವಾದ ಚರ್ಚೆ ಆಗುವಂಥ ವಿಷಯ. ಅದು ಆ ದಿಶೆಯಲ್ಲಿ ಒಂದು ಆಪ್ಷನ್ ಅದ ಅನ್ನೋದು ನಾವು ಮರಿಬಾರ್ದಾಗಿದೆ. ಹೀಗಾಗಿ ಒಂದು ಕಡೆ ಡಿ ಕೆ ಶಿ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಪೂರ್ತಿಯಾಗಿ ಕಾಂಗ್ರೆಸ್ಸಿಗೆ ಇವತ್ತು ದೊಡ್ಡ ಗಂಟಲನ್ನ ಗಾಳಾಗಿದ್ದಾರೆ. ಯಾವ ಡಿಸಿಷನ್ ತೊಗೊಂಡ್ರು ಅದು ತೊಂದರೆ ಆಗೋದು ಗ್ಯಾರಂಟಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಒಂದು ಅಂದಾಜಿನ ಪ್ರಕಾರ ಹೈಕಮಾಂಡ್ ಪ್ರಕಾರ ಏನಿತ್ತಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋದು, 28ಕ್ಕೆ ಡಿ ಕೆ ಶಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ಹೈಕಮಾಂಡ್ ಇತ್ತೋ ಏನೋ ಆ ರೀತಿ ಇದ್ದು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ಅದಕ್ಕೆ ಸಿದ್ದರಾಮಯ್ಯ ನಂತರ ಯಾರು ಡಿ ಕೆ ಶಿ ಅನ್ನುವಂಥ ಒಂದು ಏನಪ್ಪ ಅಂದರೆ ಅವರ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡ್ತಾಯಿತ್ತು. ಇಬ್ಬರು ಜೊತೆಯಾಗಿ ಮಾಡಿರಿ, ಇಬ್ಬರು ಕೂರ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇತ್ತು. ಜೊತೆ ಡಿ ಕೆ ಶಿ ಅವ್ರಿಗೂ ಸಹ ನೀವು ನಮ್ಮ CM ಸಿದ್ದರಾಮಯ್ಯ ನಂತರ ನೀವು ಅನ್ನುವಂಥದ್ದು ಇದು ಏನಾಗಿಬಿಡುತ್ತೆ, ಸಿದ್ದರಾಮಯ್ಯ ಬಣ್ಣಕ್ಕೆ ನುಂಗುಲಾರದ ಬಿಸಿ ತುಪ್ಪ ಆಯಿತು. ಇಲ್ಲೂ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ, ಸತೀಶ್ ಅವರಿದ್ದಾರೆ, ಜೊತೆಗೆ ಅವ್ರ ಜೊತೆಗೆ ನಮ್ಮ ಪರಮೇಶ್ವರ್ ಅವರು ಇದ್ದಾರೆ. ನಿಧಾನಕ್ಕೆ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ನಾವು ಆಗಬೇಕಪ್ಪ ಅಂತೇಳಿ, ಎಂ ಬಿ ಪಾಟೀಲ್ ಇರ್ಬೋದು, ಮತ್ತೇನು ಇರ್ಬೋದು, ನಾವು ಯಾಕೆ ಒಂದು ಕೈ ನೋಡಬಾರ್ದು ಅಂತೇಳಿ. ಹೀಗಾಗಿ ಇವತ್ತು ಈ ಕುರ್ಚಿ ಕದನ ಯಾವ ಹಂತಕ್ಕೆ ಬಂದು ನಿಂತದಂದ್ರೆ ಕಾಂಗ್ರೆಸ್ಸನ್ನು BJP ಎದುರು ಇಷ್ಟು ದೊಡ್ಡ ಮ್ಯಾಂಡೇಟ್, ದೊಡ್ಡ ಒಂದು ಏನಪ್ಪ ಅಂದ್ರೆ ಮೆಜಾರಿಟಿ ಪಡ್ಕೊಂಡ್ರು ಸಹಿತ ಒಡೆದು ಹೋಗ್ತದೇನೋ ಅನ್ನೋಂಥ ಒಂದು ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಇದಕ್ಕೆ ಏನು ಉತ್ತರ ಆಗ್ಬೋದು, ಏನು ಪ್ರಶ್ನೆ ಆಗ್ಬೋದು ಅನ್ನೋ ಹುಡುಕಾಡಬೇಕಾಗಿ ಸಿದ್ದರಾಮಯ್ಯನವರಂತೆ ನಿಶ್ಚಿತವಾಗಿ ಭಾಳ ದೂರ ಬಂದುಬಿಟ್ಟಿದ್ದಾರೆ. ಡಿ ಕೆ ಶಿ ಅವರು ಭಾಳ ದೂರ ಬಂದಿದ್ದಾರೆ. ಹಿಂದೆ ಹೋಗು ಮಾತುಗಳಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಒಂದು ಮಾತು ಮಾತ್ರ ಸತ್ಯದ, ಇದನ್ನು ಅತಿ ಹೇಳಿದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಹೊಡೆದು ಬೀಳ್ತದೆ ಮತ್ತು ಆಲ್ರೆಡಿ ಮುಂಬರುವ ಎಲೆಕ್ಷನ್ಗಳಲ್ಲಿ ಇದರ ಪರಿಣಾಮ ನಿಶ್ಚಿತ ಆಗ್ತದೆ. ಅದಕ್ಕೆ ಹೈಕಮಾಂಡ್ ಈ ಸಂದರ್ಭದಲ್ಲೇ ಎಂಟ್ರಿ ಹೊಡಿಲೇಬೇಕಾದ ಅನಿವಾರ್ಯತೆ ಅದ. ಖರ್ಗೆ ಅವರ ಮಾತನ್ನು ಮೋಸ್ಟ್ಲಿ ಡಿ ಕೆ ಶಿ ಅವರು ಕೇಳಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆಂದರೆ ಖರ್ಗೆ ಅವ್ರ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ಇಲ್ಲಿಯವರೆಗೆ ಡಿ ಕೆ ಶಿ ಅವರು BJP ಜೊತೆಗೆ ಸಂಪರ್ಕ ಬೆಳೆಸಿದ್ದಾರೆ ಅನ್ನೋಂಥ ಮಾತುಗಳಿಲ್ಲ. ಆದರೆ ಅವ್ರ ಬೆಂಬಲಿಗರಲ್ಲೇ ಅದ್ರ ಬಗ್ಗೆ ವಿಶ್ವಾಸ ಅದ. ಅನಿವಾರ್ಯ ಬಂದರೆ ತೊಗೊಳ್ಬಹುದೇನೋ ಅನ್ನುವಂಥದ್ದು. ಮೋಸ್ಟ್ಲಿ ಇದು ಅಸಾಧ್ಯ ಆಗಿದ್ದರೂ ಸಹಿತ ಅಧಿಕಾರದ ಮುಂದೆ ಎಲ್ಲ ಗೌಣ, ಏನು ಬೇಕಾದರೂ ಆಗ್ಬೋದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಸಹಿತ ಅತಿಯಾಗಿ ಅಧ್ಯಕ್ಷಗಿರಿ ಇಳಿಸಲೇಬೇಕಾದ ಹಠಕ್ಕೆ ಬಿದ್ದರೆ ಮೋಸ್ಟ್ಲಿ ಇದು ಆಗ್ಬೋದೇನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಧ್ಯಕ್ಷಗಿರಿ ಹೋಯ್ತಪ್ಪ ಅಂತಂದ್ರೆ ಡಿ ಕೆ ಶಿ ಅವರಿಗೆ ಯಾವ ಬೆಲೆನೂ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಅದಕ್ಕೆ ತಮ್ಮ ಅಸ್ತಿತ್ವಕ್ಕಾಗಿ ಡಿ ಕೆ ಶಿ ಅವರು ಆ ಅಧ್ಯಕ್ಷ ಸ್ಥಾನ ಹೊರಡಿದ್ದಾರೆ. ಅದಕ್ಕೆ ಕೈ ಹೆಚ್ಚುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯರು ಮತ್ತು ಅವ್ರ ಬಣ ಮಾಡಲಿಕ್ಕೆ ಹೊರಟ್ರೆ ನಿಶ್ಚಿತವಾಗಿಯೂ ಪಾರ್ಟಿ ಒಡೆದ BJPಗೆ ಅನುಕೂಲ ಆಗ್ಬೋದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಇದಕ್ಕೆ ನೀವೇನಂತೀರಿ? ಇದಕ್ಕೆ ಸರಿ ಅಂತೀರಾ, ಅದು ತಪ್ಪು ಅಂತೀರಾ? ಸರಿ ಅನ್ರಿ, ತಪ್ಪನ್ನು ಲೈಕ್ ಮಾಡಿ ಡಿಸ್ಲೈಕ್ ಮಾಡಿರಿ. ಆದರೆ ಇದನ್ನು ಶೇರ್ ಮಾಡ್ತಾ ಇರ್ರಿ, ಜೊತೆಗೆ ಚರ್ಚೆ ಮಾಡ್ತಾ ಇರ್ರಿ, ಜೊತೆಗೆ ಕಾಮೆಂಟ್ ಬರಿತಾನೂ ಇರ್ರಿ. ಅದಕ್ಕಿಂತ ಹೆಚ್ಚಿಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡ ವಂದನೆಗಳು.